Hello everyone, welcome to the science class. You are watching the chapter Acids, Bases and Salts, that is the chapter 2 in your SSLC science syllabus. We are in the part 5 video of the series. So in the 4 parts we have discussed many concepts like indicators, properties, that is physical properties and chemical properties of acids and bases and pH scale. ಈ ತರ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡಿದೀವಿ ಪಾರ್ಟ್ 4 ವರೆಗೂ ಕೂಡ. So and in this part we are going to switch on to the new concept in this chapter itself, that is salts. So ಅಂದ್ರೆ previous periods ಅಲ್ಲಿ ನಾವು acids ಮತ್ತೆ bases ಬಗ್ಗೆ ತಿಳ್ಕೊಂಡಿದ್ವಿ, and in this class we are going to discuss purely about salts. So ತಡ ಮಾಡದೆ let's get started. So under the heading more about salts. So salts ಅಂದ ತಕ್ಷಣನೇ ನಾನು ಈ ಚಾಪ್ಟರ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಿಮಗೆ ಹೇಳಿದ್ದೆ, ಸೊ ಯೂಶಲಿ ನಾವು ಸಾಲ್ಟ್ ಅಂದ್ರೆ ಅಡುಗೆಗೆ ಹಾಕುವಂಥ ಉಪ್ಪನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಬಟ್ ಸಾಲ್ಟ್ ಈಸ್ ಮೋರ್ ದ್ಯಾನ್ ದಟ್ ಈಸ್ ಜಸ್ಟ್ ಎನ್ ಎಕ್ಸಾಂಪಲ್ ಫಾರ್ ಸಾಲ್ಟ್. ಬಟ್ ದೇರ್ ಆರ್ ಮೋರ್ ದ್ಯಾನ್ hundreds of salts present on the earth which are used for different purposes. Okay, so ಹಾಗಾದ್ರೆ ವಾಟ್ ಈಸ್ ಸಾಲ್ಟ್ ಅಂತ ನೋಡೋದಾದ್ರೆ, ಎ ಸಾಲ್ಟ್ ಈಸ್ ಎ ಕಾಂಪೌಂಡ್. ಇಟ್ ಈಸ್ ಎ ಕಾಂಪೌಂಡ್ produced as a result of neutralization reaction. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನ ಒಂದು ರಿಸಲ್ಟ್ ನಲ್ಲಿ ನಮಗೆ ಒಂದು ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ವೆನ್ ಎವರ್ ಅನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಅ ಬೇಸ್ ಇಟ್ ಗಿವ್ಸ್ ರೈಸ್ ಟು ಸಾಲ್ಟ್ ಅಂಡ್ ವಾಟರ್ ಅನ್ನೋದು ನಮಗೆ ಗೊತ್ತಿದೆ. ಸೊ ಇಲ್ಲೇನು ಸಾಲ್ಟ್ ಬರುತ್ತಲ್ಲ ಅದೇ ಪ್ರಾಡಕ್ಟ್ ಆಫ್ ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಆ ಪ್ರಾಡಕ್ಟ್ ಅನ್ನೇ ಸಾಲ್ಟ್ ಅಂತೀವಿ. ಸೊ ಇಟ್ ಈಸ್ ಅ ಕಾಂಪೌಂಡ್. So there are many salts. So for example, sodium chloride, which is also called as common salt. Now ಅಡುಗೆಗೆ ಹಾಕುವಂತ ಉಪ್ಪು ಇದೆಲ್ಲ, so that is what we call common salt, which is the chemical name is sodium chloride. And another salt is there, that is potassium sulfate and calcium sulfate. So these are all the different salts. ಓಕೆ, ಈ ಥರ ಸಾಕಷ್ಟಿದೆ, ನಾವು ಅದನ್ನ ತಿಳ್ಕೊಳ್ತಾ ಹೋಗ್ತೀವಿ ಯಾವ್ಯಾವ ಸಾಲ್ಟು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ. ಓಕೆ, ಸೊ ಹಾಗಾದ್ರೆ ಸಾಲ್ಟ್ಗಳಲ್ಲಿ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂತ ಬರುತ್ತೆ. ಸೊ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂದರೆ ಅದರಲ್ಲಿರುವಂತಹ ರ್ಯಾಡಿಕಲ್ಸ್ನ ಆಧಾರದ ಮೇಲೆ. ಸೊ ಸಾಲ್ಟ್ಸ್ ಹ್ಯಾವಿಂಗ್ ದ ಸೇಮ್ ಪಾಸಿಟಿವ್ ಆರ್ ನೆಗೆಟಿವ್ ರ್ಯಾಡಿಕಲ್ಸ್, ಪಾಸಿಟಿವ್ ಆರ್ ನೆಗೆಟಿವ್ ರ್ಯಾಡಿಕಲ್ಸ್ ಆರ್ ಸೆಟ್ ಟು ಬಿ ಬಿಲಾಂಗ್ ಟು ಎ ಸೇಮ್ ಫ್ಯಾಮಿಲಿ. ಓಕೆ, ಸೊ ಅಂದರೆ ಯಾವುದೋ ಒಂದಷ್ಟು ಸಾಲ್ಟ್ಸ್ ಇದೆ, ಅದರಲ್ಲಿ ಪಾಸಿಟಿವ್ ರ್ಯಾಡಿಕಲ್ಸ್ ಎಲ್ಲವೂ ಕೂಡ ಸೇಮ್ ಇದೆ. ಸೊ ಅವೆಲ್ಲವನ್ನು ಕೂಡ ಒಂದು ಗುಂಪಿಗೆ ಸೇರಿಸ್ತೀವಿ. ಆ್ಯಂಡ್ ನೆಗೆಟಿವ್ ರ್ಯಾಡಿಕಲ್ಸ್ ಇದೆ, ಎಲ್ಲವೂ ಅಂದರೆ ಒಂದಷ್ಟು ಗ್ರೂಪ್ ಆಫ್ ಸಾಲ್ಟ್ಸ್ ಇದೆ, ದೋಸ್ ಗ್ರೂಪ್ ಆಫ್ ಸಾಲ್ಟ್ಸ್ ಹ್ಯಾವಿಂಗ್ ಸೇಮ್ ನೆಗೆಟಿವ್ ರ್ಯಾಡಿಕಲ್, ಸೊ ದಟ್ ದೇ ಆರ್ ಬಿಲಾಂಗ್ಸ್ ಟು ಎ ಫ್ಯಾಮಿಲಿ. ಅದನ್ನು ಒಂದು ಗ್ರೂಪ್ ಮಾಡ್ಕೊಂಡು ಅದು ಒಂದು ಫ್ಯಾಮಿಲಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ರ್ಯಾಡಿಕಲ್ಸ್ ಅಂದ್ರೇನು, ಪಾಸಿಟಿವ್ ರ್ಯಾಡಿಕಲ್ ನೆಗೆಟಿವ್ ರ್ಯಾಡಿಕಲ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಆ ಕಾನ್ಸೆಪ್ಟನ್ನು ನಾವು ತಿಳ್ಕೊಬೇಕು ಅಂತಂದರೆ ಒಂದಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಓಕೆ, ಸೊ ಟೇಕ್ ಫಾರ್ ಎಕ್ಸಾಂಪಲ್ ಸಾಲ್ಟ್ಗೆ ನಾವು 2 ಎಕ್ಸಾಂಪಲ್ ತಗೊಳ್ಳೋಣ ನಾವಿಲ್ಲಿ. ಯಾವ್ದ್ಯಾವುದು ಅಂದರೆ NaCl, ದಟ್ ಇಸ್ ಸೋಡಿಯಂ ಕ್ಲೋರೈಡ್, ಈಗಿನ ಹೇಳಿದ ಹಾಗೆ. ನೆಕ್ಸ್ಟ್ Na2SO4. ಇವೆರಡೂ ಕೂಡ ಒಂದೇ ಫ್ಯಾಮಿಲಿಗೆ ಸೇರಿದಂಥ ಸಾಲ್ಟ್. ದೇ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಸೋಡಿಯಂ ಸಾಲ್ಟ್ಸ್. ಒಂದೇ ಫ್ಯಾಮಿಲಿಗೆ ಸೇರುತ್ತೆ, ಆ ಫ್ಯಾಮಿಲಿ ಹೆಸರು ಸೋಡಿಯಂ ಸಾಲ್ಟ್ಸ್ ಅಂತ ಕರಿತೀವಿ. ಯಾಕೆ ಸೋಡಿಯಂ ಸಾಲ್ಟ್ಸ್ ಅಂತ ಕರಿತೀವಿ ಅಂದರೆ ಇದರಲ್ಲಿ ಪಾಸಿಟಿವ್ ರ್ಯಾಡಿಕಲ್ ಸೇಮ್ ಇದೆ. ನೋಡಿ, ಇಲ್ಲಿ Na ಇದೆ, Na ಇದೆ. ಸೊ ಪಾಸಿಟಿವ್ ರ್ಯಾಡಿಕಲ್ ಅಂತ ಬರೆದ್ರೆ ಇಲ್ಲಿ ಇದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ Na+Cl- ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ Na+NaTSO4 ಅಲ್ಲಿ Na+ ಇದೆ ಮತ್ತೆ SO4 2- ಇದೆ. ನೆಗೆಟಿವ್ ರ್ಯಾಡಿಕಲ್ಸ್ ಡಿಫ್ರೆನ್ಸ್ ಇದೆ, ಆದರೆ ಪಾಸಿಟಿವ್ ರ್ಯಾಡಿಕಲ್ ಸೇಮ್ ಇದೆ. ಸೋಡಿಯಂ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಅದನ್ನ ಒಂದು ಫ್ಯಾಮಿಲಿಗೆ ಸೇರಿಸ್ತೀವಿ, ದಟ್ ಈಸ್ ಸೋಡಿಯಂ ಸಾಲ್ಟ್ಸ್ ಅಂತ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ ನಾವು. NaCl, KCl, ಸೋಡಿಯಂ ಕ್ಲೋರೈಡ್ ಅಂಡ್ ಪೊಟ್ಯಾಷಿಯಂ ಕ್ಲೋರೈಡ್, ಇವೆರಡು ಸಾಲ್ಟ್ಸ್. ಇವೆರಡು ಯಾವ ಫ್ಯಾಮಿಲಿಗೆ ಸೇರುತ್ತೆ ಹೇಳಿ ನೋಡೋಣ. ಯಾವ ರ್ಯಾಡಿಕಲ್ ಸೇಮ್ ಇದೆ ಇಲ್ಲಿ? ನೆಗೆಟಿವ್ ರ್ಯಾಡಿಕಲ್ ಸೇಮ್ ಇದೆ, ದಟ್ ಈಸ್ Cl-. ಸೊ ಇದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ Na+ ಅಂಡ್ Cl- ಇದೆ. ಅದೇ ರೀತಿ K+Cl- ಇದೆ. ಸೊ ಕ್ಲೋರಿನ್ ರ್ಯಾಡಿಕಲ್ ಇದೆ, ನೆಗೆಟಿವ್ ರ್ಯಾಡಿಕಲ್ ಇಸ್ ಕ್ಲೋರಿನ್ ವಿಚ್ ಇಸ್ ಕಾಮನ್ ಹಿಯರ್. ಸೊ ಕ್ಲೋರಿನ್ ಕಾಮನ್ ಆಗಿರೋದ್ರಿಂದ ಇವನ್ನ ನಾವು ಕ್ಲೋರೈಡ್ ಸಾಲ್ಟ್ಸ್ ಅನ್ನೋ ಫ್ಯಾಮಿಲಿಗೆ ಸೇರಿಸ್ತೀವಿ. ಸೊ ದೇ ಆರ್ ಕಾಲ್ಡ್ ಆಸ್ chloride salts.
So based on the similar positive or negative radicals, we categorize the salts into different families. ಹಾಗಾದ್ರೆ ಆ ರೀತಿಯ ಯಾವ್ಯಾವ ಸಾಲ್ಟ್ಸ್ ಇದೆ, ಅದರ ಫಾರ್ಮುಲಾ ಏನು, ಅದರಲ್ಲಿ ಇರ್ತಕ್ಕಂತಹ ಬೇಸು ಮತ್ತೆ ಆಸಿಡ್ ಯಾವುದು ಅಂತ ನೋಡ್ತಾ ಹೋಗೋಣ ನಾವೀಗ. ನಮಗೆ ಗೊತ್ತಿದೆ, ಸೊ ಸಾಲ್ಟ್ಸ್ ಆರ್ ದ ಪ್ರಾಡಕ್ಟ್ ಆಫ್ ನ್ಯೂಟ್ರಲೈಸೇಷನ್. ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಸಿಗತ್ತೆ ಅಂತ. ಸೊ ಒಂದಷ್ಟು ಸಾಲ್ಟ್ಸ್ ಇದೆ ಇಲ್ಲಿ. ಇದು ನೀವನ್ ಒಂದು ಆಕ್ಟಿವಿಟಿ ಕೂಡ ನಿಮಗೆ, ಆಕ್ಟಿವಿಟಿ 2.13 ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದನ್ನ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಪೊಟ್ಯಾಷಿಯಂ ಸಲ್ಫೇಟ್ ಫಾರ್ಮುಲಾ K2SO4. ಅದರಲ್ಲಿ ಯಾವ ಆಸಿಡ್ ಯಾವ ಬೇಸ್ ಇದೆ ಅಂದ್ರೆ ಯಾವ ಬೇಸು ಮತ್ತೆ ಆಸಿಡ್ ರಿಯಾಕ್ಟ್ ಆದಾಗ ಪೊಟ್ಯಾಷಿಯಂ ಸಲ್ಫೇಟ್ ಬರುತ್ತೆ ಅಂತ ಅರ್ಥ. ಸೊ KOH ಅನ್ನುವಂಥ ಬೇಸು ಪ್ಲಸ್ H2SO4 ಅನ್ನುವ ಆಸಿಡ್ ರಿಯಾಕ್ಟ್ ಆಗಿ ನಮಗೆ ಪೊಟ್ಯಾಷಿಯಂ ಸಲ್ಫೇಟ್ ಸಿಗತ್ತೆ. ಓಕೆ, ನೆಕ್ಸ್ಟ್ ಕ್ಯಾಲ್ಸಿಯಂ ಸಲ್ಫೇಟ್ CaSO4. ಸೊ ಹಿಯರ್ CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೇಸ್ ಇರುತ್ತೆ ಪ್ಲಸ್ H2SO4 ಇದೆ. ನೆಕ್ಸ್ಟ್ ಮೆಗ್ನೀಷಿಯಂ ಸಲ್ಫೇಟ್ MgSO4, MgOH ಟ್ವೈಸ್ ಬೇಸ್ ಇದೆ ಅಂಡ್ ಆಸಿಡ್ H2SO4 ಇದೆ. ಇವೆರಡು ರಿಯಾಕ್ಟ್ ಆದಾಗ MgSO4 ಬರುತ್ತೆ. ಕಾಪರ್ ಸಲ್ಫೇಟ್ CuSO4 ಬೇಸ್ CuOH ಟ್ವೈಸ್ ಅಂಡ್ ಆಸಿಡ್ H2SO4. ಅಮೋನಿಯಂ ಕ್ಲೋರೈಡ್ NH4Cl. Okay, so here the base is NH4OH and the acid is HCl. Sodium sulfate, that is Na2SO4 and the correct sodium sulfate. So here two bases are, sorry, two substances, NaOH ಮತ್ತೆ sodium sulfate ಅಲ್ವಾ, NaOH plus H2SO4. Okay, so what about sodium chloride NaCl? NaCl. So ಇಲ್ಲಿ NaOH plus HCl. Sodium nitrate NaNO3, NaOH HNO3. Sodium carbonate Na2CO3, NaOH H2CO3. So these are the acids and these are the bases which form these salts. Okay, so ಇಲ್ಲಿ ಕಾಮನ್ ಆಗಿ ಏನೇನಿದೆ ಯಾವ ಫ್ಯಾಮಿಲಿಗೆ ಸೇರಿಸ್ತೀವಿ ಅಂತಂದ್ರೆ ನೋಡಿ, ಕಾಮನ್ ಆಗಿ ಸೋಡಿಯಂ ಇದ್ರೆ ಸೋಡಿಯಂ ಸಾಲ್ಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ Na, ಹಿಯರ್ ಇಟ್ ಇಸ್, ಅಂಡ್ ಇಲ್ಲೂ Na ಇದೆ, ಇಲ್ಲೂ Na ಇದೆ, ಪಾಸಿಟಿವ್ ರಾಡಿಕಲ್ ಎಲ್ಲದರಲ್ಲೂ ಸೇಮ್ ಇದೆ. ಸೊ ದಿಸ್ ಆರ್ ಆಲ್ ಬಿಲಾಂಗ್ಸ್ ಟು ದಿ ಸೋಡಿಯಂ ಸಾಲ್ಟ್ ಫ್ಯಾಮಿಲಿ. ಅಂಡ್ ಇದರಲ್ಲಿ ಸಲ್ಫೇಟ್ ಸಾಲ್ಟ್ಸ್ ಇದೆ, ನೆಗೆಟಿವ್ ರಾಡಿಕಲ್ ಸೇಮ್ ಇದೆ ನೋಡಿ. K2SO4 ಅಲ್ಲಿ SO4 ಇದೆ, SO4 ಅಂಡ್ SO4 ಎಲ್ಲ ಕಾಮನ್ ಇರೋದ್ರಿಂದ ಸಲ್ಫೇಟ್ ಸಾಲ್ಟ್ಸ್ ಅಂತ ಕರಿತೀವಿ ಆ ಫ್ಯಾಮಿಲಿಗೆ. ಅಂಡ್ ಕ್ಲೋರೈಡ್ ಸೇಮ್ ಇದೆ, Cl ಮತ್ತೆ Cl, ಈಗಾಗಲೇ ಹೇಳಿದ ಹಾಗೆ ಇವೆರಡು ಕ್ಲೋರಿನ್ ಸೇಮ್ ಇರೋದ್ರಿಂದ ಕ್ಲೋರೈಡ್ ಸಾಲ್ಟ್ಸ್ ಅನ್ನೋ ಫ್ಯಾಮಿಲಿಗೆ ಅದನ್ನ ಸೇರಿಸ್ತೀವಿ. ಸೊ ದಿಸ್ ಇಸ್ ಅಬೌಟ್ ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಓಕೆ, ಸೊ ಹಾಗಾದ್ರೆ ಇಷ್ಟು ನಮಗೆ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಗೊತ್ತಾದ್ಮೇಲೆ ಇದು ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ಬರುತ್ತೆ, ಅದು ನ್ಯೂಟ್ರಲ್ ಇದೆ ಅಂತಂದಾಗ ವಾಟ್ ಈಸ್ ದ pH ವ್ಯಾಲ್ಯೂ ಆಫ್ ದಿ ಸಾಲ್ಟ್? ನ್ಯೂಟ್ರಲ್ ಇದೆ ಅಂತ ನಾವು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಂದ ಬರ್ತಕ್ಕಂಥದ್ದು ಅಂತ. ಹಾಗಾದ್ರೆ pH ವ್ಯಾಲ್ಯೂ ಎಷ್ಟಿರಬೇಕು? 7 ಇರಬೇಕು. The pH of a salt is 7. pH of salt is 7. ಆದ್ರೆ 7 ಇರ್ಬೇಕಂತೇನಿಲ್ಲ, ನಮಗೆ ಗೊತ್ತಿದೆ ಒಂದು ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಬರುತ್ತೆ ಮತ್ತೆ ವಾಟರ್ ಬರುತ್ತೆ. ಸೊ ಈ ಸಾಲ್ಟ್ ಅನ್ನೋದು ಏನಾಗಿರುತ್ತೆ, ಯೂಶಲಿ ನ್ಯೂಟ್ರಲ್ ಆಗಿರುತ್ತೆ. ಯಾವಾಗ ನ್ಯೂಟ್ರಲ್ ಆಗಿರುತ್ತೆ ಅಂದ್ರೆ ಈಕ್ವಲ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಬೇಕು. ಓಕೆ, ಸೊ ಅಂದ್ರೆ ಎರಡೂ ಸ್ಟ್ರಾಂಗ್ ಇರಬೇಕು ಅಥವಾ ಎರಡೂ ವೀಕ್ ಇರಬೇಕು, ಅವಾಗ ಮಾತ್ರ 7 ಅಂದ್ರೆ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ ನಮಗೆ. ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಇದ್ರೆ ಅದರ pH ವ್ಯಾಲ್ಯೂ 7 ಇರುತ್ತೆ. ಅದೇ ರೀತಿ ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಇತ್ತು ಅಂದ್ರೆ, ಇಲ್ಲಿ ಸ್ಟ್ರಾಂಗ್ ಇರೋದೇ ಆಸಿಡ್, ಹಾಗಾಗಿ ಅಸಿಡಿಕ್ ಪ್ರಾಪರ್ಟಿ ಬರುತ್ತೆ. ಆ ಸಾಲ್ಟ್ ಏನಾಗಿರುತ್ತೆ, ಅಸಿಡಿಕ್ ಸಾಲ್ಟ್ ಆಗಿರುತ್ತೆ. ಸೊ ವಾಟ್ ಅಬೌಟ್ pH ವ್ಯಾಲ್ಯೂ? ದ pH ವ್ಯಾಲ್ಯೂ ಈಸ್
the pH value will be less than 7. ಯಾಕೆ ಪಿ ಎಚ್ ವ್ಯಾಲ್ಯೂ ಏನಾಗಿರುತ್ತೆ ಲೆಸ್ ದೆನ್ 7 ಯಾಕಿರುತ್ತೆ ಅಂದರೆ ಇಲ್ಲಿ ಆಸಿಡ್ ಸ್ಟ್ರಾಂಗ್ ಇದೆ, ಸೊ 7ಗಿಂತಲೂ ಕಡಿಮೆ ಅಂದರೆ ಅಸಿಡಿಕ್ ಅಂತ ಕರಿತೀವಿ. ಇಲ್ಲಿ ಸ್ಟ್ರಾಂಗ್ ಬೇಸು ವೀಕ್ ಆಸಿಡ್ ಬಂದರೆ ಅವಾಗ ಅದಕ್ಕೆ ಬೇಸಿಕ್ ಸಾಲ್ಟ್ ಅಂತ ಕರಿತೀವಿ ನಾವು. ಸೊ ಬೇಸಿಕ್ ಸಾಲ್ಟ್, ವೇರ್ ಆಸ್ ದ ಪಿ ಎಚ್ ವ್ಯಾಲ್ಯೂ ವಿಲ್ ಬಿ ಮೋರ್ ದ್ಯಾನ್ 7. ಓಕೆ, ಸೊ ಹೀಗೆ ಅದು ಇದು ನ್ಯೂಟ್ರಲ್ ಸಾಲ್ಟ್. ಇದು ಎರಡು ಸ್ಟ್ರಾಂಗ್ ಅಥವಾ ಎರಡು ವೀಕ್ ಇದ್ರೆ ನ್ಯೂಟ್ರಲ್ ಸಾಲ್ಟ್ ಅಂತ ಕರಿತೀವಿ. ಇದರಲ್ಲಿ ಇನ್ನೊಂದು ಕಂಡೀಷನ್ ತಗೋಬೋದು ನಾವು, ವೀಕ್ ಆಸಿಡ್ ಪ್ಲಸ್ ವೀಕ್ ಬೇಸ್ ತಗೊಂಡ್ರು ಕೂಡ ಫಸ್ಟ್ ಏನಿದೆಲ್ಲ ಆ ಥರ ನ್ಯೂಟ್ರಲ್ ಸಾಲ್ಟ್ ಇರುತ್ತೆ ಆ್ಯಂಡ್ ಪಿ ಎಚ್ ವ್ಯಾಲ್ಯೂ 7 ಇರುತ್ತೆ. ಓಕೆ, ಇಲ್ಲಿ ಒಂದಷ್ಟು ಸಾಲ್ಟ್ಸ್ ಇದೆ, ಅದರದ್ದು ಪಿ ಎಚ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ಅಲ್ಲಿ ಆಸಿಡ್ ಯಾವುದು ಬೇಸ್ ಯಾವುದು ಅನ್ನೋದನ್ನ ನಾವು ಕಂಡುಹಿಡಬೇಕಾಗುತ್ತೆ. ದಿಸ್ ಇಸ್ ಆಕ್ಟಿವಿಟಿ 2.14 ಇನ್ ಯುವರ್ ಸಿಲೆಬಸ್. ನಾನು ಒಂದಷ್ಟು ಸಾಲ್ಟ್ಸ್ಗೆ ಆಸಿಡ್ ಮತ್ತು ಬೇಸ್ ಯೂಸ್ ಆಗಿರೋದನ್ನ ಹೇಳ್ತೀನಿ, ಉಳಿದಂಥದ್ದನ್ನು ನೀವು ಫೈಂಡ್ ಔಟ್ ಮಾಡಿ, ಅದನ್ನ ನಿಮ್ಮ ಹೋಮ್ವರ್ಕ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಸೋಡಿಯಂ ಕ್ಲೋರೈಡ್ ಹೇಳ್ತೀನಿ ನಾನು. ಆಸಿಡ್ ಇಲ್ಲಿ ಯಾವ್ದು ಯೂಸ್ ಆಗಿದೆ, ಈಗಾಗಲೇ ನಾನು ಬೇಸ್ ಆ್ಯಂಡ್ ಆಸಿಡ್ ಹೇಳ್ಬೇಕಾದ್ರೂ ಕೂಡ ಇದನ್ನು ಹೇಳಿದ್ದೀನಿ. ಸೊ ಇಲ್ಲಿ ಆಸಿಡ್ ಯಾವುದು ಅಂದರೆ HCl, ಬೇಸ್ ಯಾವುದು ಅಂತಂದರೆ NaOH. ಓಕೆ, ಅದೇ ರೀತಿ ಜಿಂಕ್ ಸಲ್ಫೇಟ್. ಸೊ ಜಿಂಕ್ ಸಲ್ಫೇಟಲ್ಲಿ ಒಂದು ನಾನು ಹೇಳ್ತೀನಿ ನಿಮಗೆ, H2SO4 ಅನ್ನೋ ಆಸಿಡ್ ಯೂಸ್ ಆಗಿದೆ. ನೆಕ್ಸ್ಟ್ ಬೇಸ್ ಯಾವ್ದು ಯೂಸ್ ಆಗಿದೆ ಅಂದರೆ ZnOH ಟ್ವೈಸ್ ಯೂಸ್ ಆಗಿದೆ, ಜಿಂಕ್ ಹೈಡ್ರಾಕ್ಸೈಡ್. ಓಕೆ, ಇನ್ನೊಂದು ಹೇಳ್ತೀನಿ ನಾನು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ದಟ್ ಈಸ್ NaHCO3. ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ, ಲೆಸ್ ದ್ಯಾನ್ 7. ಓಕೆ, ಸರಿ, ಮೋರ್ ದ್ಯಾನ್ 7. ಇಲ್ಲಿ H2CO3 ಆಸಿಡ್ ಆ್ಯಂಡ್ ಬೇಸ್ ಯಾವುದು ಅಂದರೆ NaOH. ಉಳಿದಂಥದ್ದನ್ನ ನೀವೇ ಫಿಲ್ ಮಾಡಿ ನೋಡೋಣ ಹೇಗೆ ಫಿಲ್ ಮಾಡ್ತೀರಾ ಅಂತ. ಓಕೆ, ಸೊ ದಿಸ್ ವಿಲ್ ಬಿ ದ ಆಕ್ಟಿವಿಟಿ ಟು ಯು ಆಲ್ಸೋ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟಿಂದ ಯಾವ ಕೆಮಿಕಲ್ಸನ್ನು ನಾವು ತಯಾರು ಮಾಡ್ಬೋದು ಅಂತ. ಸೊ ಕಾಮನ್ ಸಾಲ್ಟ್ ಅಂದರೆ ನಮಗೆ ಈಗಾಗಲೇ ಹೇಳಿದ್ದೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಟ್ ಈಸ್ ನಾರ್ಮಲ್ ಆಗಿ ನಾವು ಆ ಫುಡ್ಡಲ್ಲಿ ಯೂಸ್ ಮಾಡ್ತೀವಲ್ಲ ಆ ಸಾಲ್ಟ್, ಅಡುಗೆ ತಯಾರು ಮಾಡೋದಕ್ಕೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಕಾಮನ್ ಸಾಲ್ಟ್. ಓಕೆ, ಸೋಡಿಯಂ ಕ್ಲೋರೈಡ್ ಅಂತಲೂ ನಾವು ಕರಿತೀವಿ ಕೆಮಿಕಲ್ ನೇಮ್ ಅದಕ್ಕೆ. ಸೊ ಕಾಮನ್ ಸಾಲ್ಟ್ ಈಸ್ ಅ ಸಾಲ್ಟ್ ಫಾರ್ಮ್ ಬೈ ದಿ ಕಾಂಬಿನೇಷನ್ ಆಫ್ HCl, ದಟ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್, ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಇದಾಗಲೇ ಹೇಳಿದ್ದೀನಿ ನಾನು. ಓಕೆ, ಇದನ್ನ ಸಿ ವಾಟರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸಿ ವಾಟರ್. ಇಟ್ ಈಸ್ ಅ ನ್ಯೂಟ್ರಲ್ ಸಾಲ್ಟ್, ದಟ್ ಈಸ್ ಇಟ್ ಈಸ್ ಹ್ಯಾವಿಂಗ್ ಅ pH ವ್ಯಾಲ್ಯೂ ಆಫ್ 7. ಆ್ಯಂಡ್ ಕಾಮನ್ ಸಾಲ್ಟ್ ಈಸ್ ಯೂಸ್ಡ್ ಇನ್ ಫುಡ್. ಸೊ ಇಟ್ ಈಸ್ ಮೋಸ್ಟ್ ಕಂಪಲ್ಸರಿ ಇಂಗ್ರೀಡಿಯೆಂಟ್ ಇನ್ ಆಲ್ಮೋಸ್ಟ್ ಆಲ್ ದ ಫುಡ್ಸ್ ಅಲ್ವಾ. ಸೊ ಸಾಲ್ಟ್ ಇಲ್ಲದೆ ನಾವು ಈವನ್ ಫುಡ್ ಪ್ರಿಪೇರ್ ಮಾಡೋದೇ ಇಲ್ಲ, ಅದಿಲ್ಲ ಅಂದರೆ ಅದು ಟೇಸ್ಟಿ ಅನಿಸೋದೇ ಇಲ್ಲ. ಸೊ ದಟ್ ಇಟ್ ಹ್ಯಾಸ್ ಹ್ಯಾವಿಂಗ್ ಇಟ್ಸ್ ಓನ್ ಇಂಪಾರ್ಟೆನ್ಸ್, ರೈಟ್. ಸೊ ಇಂತಹ ಕಾಮನ್ ಸಾಲ್ಟಿಂದ ವಿಚ್ ಆರ್ ಅದರ್ ಕಾಂಪೌಂಡ್ಸ್ ದಟ್ ಆರ್ ಸಿಂಥಸೈಸ್ಡ್, ಅಂದರೆ ಬೇರೆ ಬೇರೆ ಕಾಂಪೌಂಡ್ಗಳನ್ನು ಕೂಡ ನಾವು ತಯಾರು ಮಾಡ್ಬೋದು ಅಂತ. ಓಕೆ, ಅದಕ್ಕೂ ಮುಂಚೆ ರಾಕ್ ಸಾಲ್ಟ್ ಅಂತ ಒಂದು ಸಾಲ್ಟ್ ಇದೆ. ಇದು ಕೂಡ ಕಾಮನ್ ಸಾಲ್ಟೇ, ಆದರೆ ಇಟ್ ಈಸ್ ಅ ಬ್ರೌನ್ ಕಲರ್ಡ್ ಸಾಲಿಡ್ ಕ್ರಿಸ್ಟಲೈನ್ ಸಾಲ್ಟ್. ಈವನ್ ಕಾಮನ್ ಸಾಲ್ಟ್ಗೂ 2 ಕ್ಯಾರೆಕ್ಟರ್ಸ್ ಇದೆ, ಯಾವುದು ಸಾಲಿಡ್ ಕ್ಯಾರೆಕ್ಟರ್ ಆ್ಯಂಡ್ ಕ್ರಿಸ್ಟಲೈನ್ ಸಾಲ್ಟ್. ಬಟ್ ಬ್ರೌನ್ ಕಲರ್ ಇರೋದಿಲ್ಲ. ಕಾಮನ್ ಸಾಲ್ಟು ವೈಟ್ ಕಲರ್ ಇರುತ್ತೆ, ಬಟ್ ಇದು ಬ್ರೌನ್ ಕಲರ್ ಇದೆ. ಓಕೆ, ಸೊ ಯಾಕೆ ಬ್ರೌನ್ ಕಲರ್ ಇದೆ ಅಂತಂದರೆ ಅದರೊಳಗಡೆ ಇಂಪ್ಯೂರಿಟೀಸ್ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬ್ರೌನ್ ಕಲರ್ಡ್ ಕ್ರಿಸ್ಟಲ್ಸ್ ಇದೆ. ಆ ಬ್ರೌನ್ ಕಲರ್ ಇರೋದಕ್ಕೆ ಕಾರಣ ಅದರಲ್ಲಿರುವ ಇಂಪ್ಯೂರಿಟೀಸ್. ಇದನ್ನ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ, ದ ಬ್ರೌನ್ ಕಲರ್ ಆಫ್ ದಿ ರಾಕ್ ಸಾಲ್ಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್ ಅಂತ ನೀವು ಬರೀಬೇಕು. ಓಕೆ, ನೆಕ್ಸ್ಟ್ ಹಾಗಾದರೆ ಎಲ್ಲಿ ಫಾರ್ಮ್ ಆಗುತ್ತೆ ಇದು ಅಂತಂದರೆ ಬೆಡ್ಸ್ ಆಫ್ ರಾಕ್ ಸಾಲ್ಟ್. ರಾಕ್ ಸಾಲ್ಟ್ ಬೆಡ್ಸ್ ರೂಪದಲ್ಲಿ ಒಂದು ಸೀಸ್ ಅಲ್ಲಿ ಫಾರ್ಮ್ ಆಗುತ್ತೆ. ವರ್ ಫಾರ್ಮ್ಡ್ ವೆನ್ ಸೀಸ್ ಆಫ್ ಬೈಗೋನ್ ಏಜಸ್ ಡ್ರೈಡ್ ಅಪ್. ಬೈಗೋನ್ ಏಜಸ್ ಅಲ್ಲಿರುವ ಸೀಸ್ ಡ್ರೈ ಅಪ್ ಆದಾಗ ಬೆಡ್ಸ್ ಆಫ್ ರಾಕ್ ಸಾಲ್ಟ್ ಫಾರ್ಮ್ ಆಗಿದೆ. ಓಕೆ, ರಾಕ್ ಸಾಲ್ಟ್ ಈಸ್ ಮೈನ್ಡ್ ಲೈಕ್ ಎ ಕೋಲ್. ಈ ಕಲ್ಲಿದ್ದಲನ್ನ ಹೇಗೆ ಮೈನಿಂಗ್ ಮಾಡಿ ಹೊರಗಡೆ ತೆಗಿತೀವಲ್ಲ, ಹಾಗೆ ರಾಕ್ ಸಾಲ್ಟ್ ಅನ್ನು ಕೂಡ ಮೈನಿಂಗ್ ಮಾಡಿ ತೆಗಿತಾರೆ. ಸೊ ಇಟ್ ಈಸ್ ಸಚ್ ಅ ಹಾರ್ಡ್ ಅಥವಾ ಸಾಲಿಡ್ ಸಾಲ್ಟ್ ಅಂತ ಕರಿತೀವಿ ರಾಕ್ ಸಾಲ್ಟ್ ಅನ್ನು.
ಓಕೆ, ಸೊ ಇಷ್ಟು ಕಾಮನ್ ಸಾಲ್ಟ್ ಮತ್ತು ರಾಕ್ ಸಾಲ್ಟ್ ಬಗ್ಗೆ, ರೈಟ್. ಈಗ ಕಾಮನ್ ಸಾಲ್ಟಿಂದ ನಾವು ಯಾವ್ಯಾವ ಕಾಂಪೌಂಡ್ಸನ್ನು ಅಥವಾ ಕೆಮಿಕಲ್ಸನ್ನು ತಯಾರು ಮಾಡ್ತೀವಿ ಅಂತ ನೋಡೋಣ. ಓಕೆ, ಕಾಮನ್ ಸಾಲ್ಟನ್ನು ಒಂದು ಹಲವಾರು ಕೆಮಿಕಲ್ಗಳ ತಯಾರಿಕೆಯಲ್ಲಿ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇಟ್ ಈಸ್ ಯೂಸ್ಡ್ ಆಸ್ ಅನ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಫಾರ್ ವೇರಿಯಸ್ ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸ್ ಸಚ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಇವೆಲ್ಲವನ್ನು ಪ್ರಿಪೇರ್ ಮಾಡೋದಕ್ಕೆ ಒಂದು ರಾ ಮೆಟೀರಿಯಲ್ ಆಗಿ ಕಾಮನ್ ಸಾಲ್ಟನ್ನು ಯೂಸ್ ಮಾಡ್ಕೊಳ್ತೀವಿ. ಆಲ್ ದೀಸ್ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಇನ್ ಅವರ್ ಡೈಲಿ ಲೈಫ್. ದಟ್ ಈಸ್ ದ ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸ್ ಅಂತ ನಾವು ಕರಿತೀವಿ. ಹಾಗಾದರೆ ಯಾವ್ಯಾವ ಕೆಮಿಕಲನ್ನು ತಯಾರು ಮಾಡೋದಕ್ಕೆ ಹೇಗೆ ಕಾಮನ್ ಸಾಲ್ಟನ್ನು ಯೂಸ್ ಮಾಡ್ಕೊಳ್ತಾರೆ ಅಂತ ನೋಡೋಣ. ಫಸ್ಟ್ ಲೆಟ್ ಸ್ವಿಚ್ ಟು ದಿ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಸೋಡಿಯಂ ಹೈಡ್ರಾಕ್ಸೈಡ್ ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ನ ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಆವಾಗಲೇ ಹೇಳಿದ ಹಾಗೆ ಮೇಜರ್ ಆಗಿ ರಾ ಮೆಟೀರಿಯಲ್ ಇರೋದು ಯಾವುದು ಅಂದರೆ ಸೋಡಿಯಂ ಕ್ಲೋರೈಡ್. ಹಾಗಾದ್ರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಅಂದರೆ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ, ಇಲ್ಲಿದೆ ನೋಡಿ, ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಓಕೆ, ಒಂದು ಟ್ಯಾಂಕನ್ನು ತಗೋಬೇಕು. ಆ ಟ್ಯಾಂಕನ್ನು ತಗೊಂಡು ಅದರೊಳಗಡೆ ಈ ರೀತಿ 2 ಎಲೆಕ್ಟ್ರೋಡ್ಸನ್ನು ಫಿಕ್ಸ್ ಮಾಡಬೇಕು. ಆ ಎಲೆಕ್ಟ್ರೋಡನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಇರುವಂಥ ಬ್ಯಾಟ್ರಿಗಳಿಗೆ ಕನೆಕ್ಟ್ ಮಾಡಬೇಕು. ಆವಾಗ ಈ 2 ಎಲೆಕ್ಟ್ರೋಡು ಒಂದು ಆ್ಯನೋಡ್ ಆಗುತ್ತೆ, ಒಂದು ಕ್ಯಾಥೋಡ್ ಆಗುತ್ತೆ. ಓಕೆ, ಯಾವುದನ್ನು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ದಿ ಆ್ಯನೋಡ್, ಆ್ಯಂಡ್ ದ ಎಲೆಕ್ಟ್ರೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ಇಟ್ ಈಸ್ ಕಾಲ್ಡ್ ಕ್ಯಾಥೋಡ್. ಓಕೆ, ಸೊ ಆ್ಯಂಡ್ ಇಲ್ಲಿ ಒಂದು ಇನ್ಲೆಟ್ ಇರುತ್ತೆ ಆ್ಯಂಡ್ 3 ಔಟ್ಲೆಟ್ ಇರುತ್ತೆ. ಇದರಲ್ಲಿ 2 ಎಲೆಕ್ಟ್ರೋಡ್ಗಳ ಮಧ್ಯದಲ್ಲಿ ಒಂದು ಮೆಂಬ್ರೇನ್ ಇದೆ. ದಿಸ್ ಮೆಂಬ್ರೇನ್ ಈಸ್ ಪರ್ಮಿಯಬಲ್ ಮೆಂಬ್ರೇನ್. ಓಕೆ, ಸೊ ಈ ಮೆಂಬ್ರೇನ್ ಮೂಲಕ ಅಯಾನ್ಸ್ಗಳು ಮೂವ್ ಆಗ್ತವೆ. ಓಕೆ, ಇಲ್ಲಿ ನಾವೇನು ಮಾಡಬೇಕು ಈ ಪ್ರಾಸೆಸ್ಸಲ್ಲಿ ಅಂತಂದರೆ ಒಂದು ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ತಗೋಬೇಕು. ಓಕೆ, ಸೊ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಬೇಕು. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ ಥ್ರೂ an aqueous solution of sodium chloride, that is called brine. ಅಂದರೆ ಬ್ರೈನ್ ಅಂತ ಯಾವುದನ್ನು ಕರಿತೀವಿ ಇಲ್ಲಿ ಅಂತಂದರೆ ಈ ಸೋಡಿಯಂ ಕ್ಲೋರೈಡ್ನ ಅಕ್ವೇಸ್ ಸೊಲ್ಯೂಷನ್ ಅನ್ನು ಕರಿತೀವಿ. ಅಂದರೆ ವೆನೆವರ್ NaCl is mixed with water in a particular concentration, this solution is called as brine. That brine is transferred to the tank, and on passing electric current some changes will takes place. ಯಾವ ಚೇಂಜಸ್ ಇಲ್ಲಿ ಅಂತಂದರೆ ಬ್ರೈನ್ ಏನಾಗುತ್ತೆ ಅಂತಂದರೆ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಅದು ಡಿಕಂಪೋಸ್ ಆಗುತ್ತೆ. ಯಾವುದು? NaCl, ಬ್ರೈನ್ ಸೊಲ್ಯೂಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಓಕೆ, ಹಂಗಾಗಿ ಬ್ರೇಕ್ ಡೌನ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಪ್ರಿಪೇರ್ ಆಗುತ್ತಲ್ಲ, ಇದನ್ನು ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಯಾಕೆ ಕ್ಲೋರ್ ಆಲ್ಕಲಿ ಅಂತ ಕರಿತೀವಿ ಅಂದರೆ ಕ್ಲೋರ್ ಮೀನ್ಸ್ ಕ್ಲೋರಿನ್ ಅಂಡ್ ಆಲ್ಕಲಿ ಮೀನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲೇನು ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಯ್ತಲ್ಲ, ದಿಸ್ ಇಸ್ ಅ ವಾಟರ್ ಸಾಲ್ಯುಬಲ್ ಬೇಸ್. ಹಾಗಾಗಿ ಇದನ್ನ ನಾವು ಆಲ್ಕಲಿ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹಾಗಾಗಿ ಇದನ್ನ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಇಲ್ಲೇ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಸೋಡಿಯಂ ಕ್ಲೋರೈಡು ಡಿಕಂಪೋಸ್ ಆಗ್ಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಅಂತ. ಅದನ್ನ ಒಂದು ಕೆಮಿಕಲ್ ರಿಯಾಕ್ಷನ್ ರೂಪದಲ್ಲಿ ನಾವು ನೋಡೋದಾದ್ರೆ ಏನಾಗ್ತಾ ಇದೀವಿ, ನಾವು ಅಕ್ವೇಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅನ್ನು ಹಾಕ್ತಾ ಇದೀವಿ. That means we are mixing it with water, that is 2H2O, which gives sodium hydroxide, which is an alkali water soluble base, chlorine gas and also hydrogen gas. So this is the equation for chlor-alkali process. ಇಲ್ಲಿ 3 ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಒಂದು ಕ್ಲೋರಿನ್ ಗ್ಯಾಸ್ ಮತ್ತೆ ಹೈಡ್ರೋಜನ್ ಗ್ಯಾಸ್. ಓಕೆ, ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಈ ಪಿಕ್ಚರ್ ಅನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಆನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ಬರುತ್ತೆ. ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ದಿ ಆನೋಡ್. ಅಂಡ್ ಕ್ಯಾಥೋಡ್ ಹತ್ರ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದನ್ನು ಕೇಳ್ತಾರೆ ನಿಮಗೆ, ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲಿ ಯಾವುದು ಎಲ್ಲಿ ರಿಲೀಸ್ ಆಗುತ್ತೆ ಅಂತ. ಆನೋಡ್ ಹತ್ರ ರಿಲೀಸ್ ಆಗೋ ಗ್ಯಾಸ್ ಯಾವುದು? ಕ್ಲೋರಿನ್. ಕ್ಯಾಥೋಡ್ ಹತ್ರ ರಿಲೀಸ್ ಆಗೋದು ಹೈಡ್ರೋಜನ್. ಓಕೆ, ಅಂಡ್ ಏನಾಗುತ್ತೆ ಆಕ್ಚುಲ್ ಆಗಿ ಈ ಪ್ರಾಸೆಸ್ ಅಂತ ನಾನು ಈಗ ಹೇಳ್ತೀನಿ ನಿಮಗೆ. ಸೋಡಿಯಂ ಕ್ಲೋರೈಡ್ ಅನ್ನು ವಾಟರ್ಗೆ ಮಿಕ್ಸ್ ಮಾಡಿದ ತಕ್ಷಣ ಅದು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಹೇಗೆ ಡಿಸೋಸಿಯೇಟ್ ಆಗುತ್ತೆ ಅಂದರೆ, ವೆನ್ NaCl ವೆನ್ ಇಟ್ ಇಸ್ ಮಿಕ್ಸ್ಡ್ ವಿತ್ ವಾಟರ್ ಇಟ್ ಸ್ಪ್ಲಿಟ್ಸ್ ಅಪ್ ಇಂಟು 2 ions. Na
ಪ್ಲಸ್ ಪ್ಲಸ್ Cl ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಎದಕ್ಕೆ ಆ್ಯಡ್ ಮಾಡಿದ್ದೀವಿ? H2 ಆಗಿ ಆ್ಯಡ್ ಮಾಡಿದ್ದೀವಿ. ಸೊ H2O ನಲ್ಲಿ 2 ಅಯಾನ್ಸ್ ಇದೆ, H ಮತ್ತು OH. ಓಕೆ, ಸೊ Na ಇದೆಲ್ಲ ಪ್ಲಸ್ ಇದೆ, OH ಮೈನಸ್ ಇದೆ, ಪ್ಲಸ್ ಮತ್ತು ಮೈನಸ್ ಕಂಬೈಂಡ್ ಆಗುತ್ತೆ, ಅವಾಗ ಏನಾಯ್ತು? NaOH ಆಯ್ತು. ಈ H ಮತ್ತು Cl ಕಂಬೈಂಡ್ ಆಗುತ್ತೆ, ದಟ್ ಈಸ್ HCl. ಇದರಲ್ಲಿ H ಪ್ಲಸ್ ಏನಿದೆಲ್ಲ, H ಪ್ಲಸ್ ಸೇರ್ಕೊಂಡು H2 ಆಗುತ್ತೆ. ಓಕೆ, ಆಕ್ಚುಲ್ ಆಗಿ HCl ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಚೇಂಜಸ್ ಮಾಡ್ಕೊಳ್ಳಿ. NaOH ಫಾರ್ಮ್ ಆಗುತ್ತೆ, Na ಪ್ಲಸ್ ಪ್ಲಸ್ OH ಮೈನಸ್ಸು. ಈ Cl ಮೈನಸ್ಸು ಮತ್ತು Cl ಮೈನಸ್ ಸೇರ್ಕೊಂಡು Cl2 ಗ್ಯಾಸ್ ಆಗಿ ಹೊರಗಡೆ ಹೋಗುತ್ತೆ. H ಪ್ಲಸ್ ಮತ್ತು H ಪ್ಲಸ್ ಸೇರ್ಕೊಂಡು H2 ಗ್ಯಾಸ್ ಆಗಿಬಿಟ್ಟು ಹೊರಗಡೆ ಹೋಗುತ್ತೆ, ರಿಲೀಸ್ ಆಗುತ್ತೆ. ಇದನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬೇರೆ ಬೇರೆ ಯೂಸಸ್ ಮಾಡ್ಕೊಳ್ತೀವಿ. ಇನ್ನು ಮತ್ತೇನು ರಿಲೀಸ್ ಆಯ್ತು? ಇಲ್ಲಿ NaOH ಕೂಡ ರಿಲೀಸ್ ಆಯ್ತು. ಸೊ ಇಲ್ಲಿ NaOH ರಿಲೀಸ್ ಆಗುತ್ತೆ, ಬ್ರೈನ್ ಕಂಟೈನಿಂಗ್ NaOH ಅಂತೀವಿ. ಇಲ್ಲಿ H2 ರಿಲೀಸ್ ಆಗಿದೆ, ಇಲ್ಲಿ Cl2 ರಿಲೀಸ್ ಆಗಿದೆ. 3 ಪ್ರಾಡಕ್ಟ್ ರಿಲೀಸ್ ಆಯ್ತು. ಇಲ್ಲಿ ರಿಲೀಸ್ ಆಗಂತಹ ಆನೋಡ್ ಹತ್ರ ರಿಲೀಸ್ ಆಗುವ ಕ್ಲೋರಿನ್ ಗ್ಯಾಸ್ ಅನ್ನು ನಾವು ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ PVC ಅಂದ್ರೆ ಪೈಪ್ ತಯಾರಿಕೆಯಲ್ಲಿ ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ, ಒಂದು ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ. CFC ಆಗಿ ಯೂಸ್ ಮಾಡ್ಕೊಳ್ತಾರೆ. ಪೆಸ್ಟಿಸೈಡ್ ಪ್ರಿಪರೇಷನ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ Cl2 ನ. ಓಕೆ, ನೆಕ್ಸ್ಟ್ H2 is used as fuels and it is used as margarine and ammonia for fertilizers. It is used as a source of ammonia for the preparation of fertilizers. And the NaOH produced is used in degreasing metals, soap preparation, detergent preparation, paper making and artificial fiber making, sodium hydroxide. ಓಕೆ, ಸೊ ಇದೆಲ್ಲ ಹೇಗೆ ಬಂತು ಅಂತಂದ್ರೆ ಇಲ್ಲಿ ನೋಡಿ, Cl ಮೈನಸ್ ಮತ್ತು OH ಮೈನಸ್ ಅಯಾನ್ಗಳು ಏನಾಗ್ತಾ ಇದೆ? ದೇ ಮೂವ್ ಟುವರ್ಡ್ಸ್ ದಿ ಆನೋಡ್ ಬಿಕಾಸ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್, ಆನೋಡ್ ಈಸ್ ಪಾಸಿಟಿವ್ಲಿ ಚಾರ್ಜ್, ಸೊ ದಟ್ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಮೆಂಬ್ರೇನ್ ಮೂಲಕ. ಅದೇ ರೀತಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಎರಡಿದೆ, Na ಪ್ಲಸ್ ಮತ್ತು H ಪ್ಲಸ್. ಅವೆಲ್ಲವೂ ಕೂಡ ಎಲ್ಲಿಗೋಗುತ್ತೆ? ಕ್ಯಾಥೋಡ್ ಕಡೆಗೆ ಹೋಗುತ್ತೆ, ಬಿಕಾಸ್ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ ಅಂಡ್ ಕ್ಯಾಥೋಡ್ ಈಸ್ ನೆಗೆಟಿವ್ಲಿ ಚಾರ್ಜ್. ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಆಮೇಲೆ ಅದು ಕಂಬೈಂಡ್ ಆಗ್ಬಿಟ್ಟು ಹೇಗೆ ರಿಲೀಸ್ ಆಗುತ್ತೆ ಅನ್ನೋದು ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಟು ಯು, ರೈಟ್? ಸೊ ವಿ ಕೇಮ್ ಟು ನೋ ಅಬೌಟ್ ದಿ ಒನ್ ಕೆಮಿಕಲ್ ಫ್ರಮ್ ಕಾಮನ್ ಸಾಲ್ಟ್, ಏನು? ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಇನ್ನು ಸಾಕಷ್ಟು ಕೆಮಿಕಲ್ಗಳನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಯಾವುದು? ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರು, ಇವೆಲ್ಲ. ಇದ್ರ ಜೊತೆಗೆ ಒಂದೊಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. We are going to discuss that in the next class. Okay, until then, take care of yourself, keep studying and keep working hard. Thank you so much.